ರೈತರ ಮೇಲೆ ಈಗ ಹಾಕಿರುವಂಥ ಕೇಸ್ ಯಾವುದು ಗೊತ್ತಾ? ಕೊಲೆ ಯತ್ನ ಕೇಸು. ಈ ಕೊಲೆ ಯತ್ನ ಕೇಸನ್ನು ರೈತರ ಮೇಲೆ ಹಾಕಿಬಿಟ್ರು. ಆದರೆ ನನಗಿರುವಂಥ ಪ್ರಶ್ನೆ, ಥಣಿಸಂದ್ರದಲ್ಲೊಂದು ಆಯಿತು ಗಲಾಟೆ, ಗ್ಲಾಸ್ ಪುಡಿ ಪುಡಿ ಮಾಡಿ ವಿದ್ಯಾರ್ಥಿಗಳ ಮೇಲೆ ಒಳಗಡೆಗೆ ಕಲ್ಲು ಎಸ್ತು, ಇವೆಲ್ಲ ಮಾಡಿದರು. ಅಲ್ಲಿ ಮರ್ಡರ್ ಕೇಸ್ ಯಾಕೆ ಹಾಕಲಿಲ್ಲ? ಇಲ್ಲಿ ಮರ್ಡರ್ ಕೇಸ್ ಹಾಕ್ತಾ ಇದ್ದಾರೆ. ಯಾರು ಮರ್ಡರ್ ಮೇಲೆ ಮಾಡಕ್ಕೆ ಹೋಗಿದ್ದಿಲ್ಲಿ? ಓಡ್ಸಕ್ಕೆ ಹೋಗಿದ್ದು. ಮರ್ಡರ್ ಕೇಸ್ ಯಾಕೆ ಹಾಕಿದ್ರು? ಕೊಲೆ ಯತ್ನ ಕೇಸನ್ನು, ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಹಾಕ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇರಬೇಕು ಅಂತ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಅಗತ್ಯತೆ ಇರಲಿಲ್ಲ. ಯಾಕೆ ರಾಡಿ ಎಬ್ಬಿಸ್ಕೊಳ್ತಾ ಇದ್ರೋ ಗೊತ್ತಿಲ್ಲ, ಯಾಕೆ ಇದೊಂದು ಬ್ಲ್ಯಾಕ್ ಮಾರ್ಕ್ ಉಳಿಸ್ಕೊಳ್ತಾರೋ ಗೊತ್ತಿಲ್ಲ. ವೆರಿ ಸ್ಯಾಡ್. ಈಗ ಪೊರಕೆಯಿಂದ ಹಲ್ಲೆ ಮಾಡಿದ್ರಲ್ಲ, ಆ ಸಂಬಂಧನೇ ಈಗ ಕೊಲೆ ಯತ್ನ ಪ್ರಕರಣ ಆಗಿದೆ. ಪ್ರತ್ಯೇಕ 2 FIR ಹಾಕಿದ್ದಾರೆ. ಸಿಕ್ಕವ್ರ ಮೇಲೆ ಹಾಕಿದ್ದಾರೆ. ಅಲ್ಲಿ ಯಾರು ಇರಲಿಲ್ಲ ಅವ್ರ ಮೇಲೂ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಬಂದವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಈಗ ನೆಕ್ಸ್ಟ್ ಏನಾದರೂ ಬಂದರೆ ಪೊರಕೆ ಅಲ್ಲ, ಒನಕೆನೇ ಹಿಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಒನಕೆ ಹಿಡ್ಕೊಂಡೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ. ಅದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ ಬಿಡದಿ ಟೌನ್ಶಿಪ್ ವಿವಾದ. ಸರ್ವೆಗೆ ಹೋದ ಅಧಿಕಾರಿಗಳಿಗೆ ಪೊರಕೆ ಏಟು. ರೈತರ ಮೇಲೆ ದಾಖಲಾಯಿತು ಕೊಲೆ ಯತ್ನ ಕೇಸ್. 20ಕ್ಕೂ ಹೆಚ್ಚು ರೈತರ ಮೇಲೆ ದಾಖಲಾದ FIR. ಇದು ನಿನ್ನೆ ಬೈರಮಂಗಲದ ಮಂಡಲಹಳ್ಳಿಯಲ್ಲಿ ಬಿಡದಿ ಟೌನ್ಶಿಪ್ಗಾಗಿ ಭೂಮಿ ಸರ್ವೆಗೆ ಹೋದ ಅಧಿಕಾರಿಗಳಿಗೆ ರೈತ ಮಹಿಳೆಯರು ಮಾಡಿದ ಪೊರಕೆ ಪೂಜೆ. ಹೌದು, ಕ್ಷಣ ಕ್ಷಣಕ್ಕೂ ಬಿಡದಿ ಟೌನ್ಶಿಪ್ ವಿವಾದ ತಾರಕಕ್ಕೇರ್ತಾ ಇದೆ. ನಿನ್ನೆ ಭೂಮಿ ಸರ್ವೆಗಾಗಿ ಅಧಿಕಾರಿಗಳು ಮಂಡಲಹಳ್ಳಿಗೆ ಹೋಗಿದ್ರು. ಆದರೆ ಟೌನ್ಶಿಪ್ ವಿರುದ್ಧ ಇರುವ ರೈತರು ಪೊರಕೆ ಹಿಡಿದು ಪ್ರತಿಭಟಿಸಿದ್ರು. ಸರ್ವೆ ಆರಂಭಿಸಿದ ಆಫೀಸರ್ಸ್ಗೆ ಪೊರಕೆಯಿಂದ ಪಟಪಟ ಅಂತ ಥಳಿಸಿದ್ರು. ಪೊಲೀಸರ ಭದ್ರತೆಯಲ್ಲಿ ಅಧಿಕಾರಿಗಳು ಕಾರು ಏರಿದ್ರು ಕೂಡ ಬಿಡದೆ ಕಲ್ಲು ದೊಣ್ಣೆಗಳಿಂದ ಕಾರಿನ ಗಾಜನ್ನ ಪುಡಿ ಪುಡಿ ಮಾಡಿದ್ರು. ಹೀಗಾಗಿ ಕೊಲೆ ಯತ್ನ ಕೇಸ್ ದಾಖಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರ ದೂರಿನ ಮೇಲೆ ರೈತರ ಮೇಲೆ 2 FIR ದಾಖಲಾಗಿದೆ. ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ, ಹಲ್ಲೆ ಆರೋಪ ಅಲ್ಲದೆ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿದ ಆರೋಪದಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. 20ಕ್ಕೂ ಹೆಚ್ಚು ರೈತರ ಮೇಲೆ ಬಿಡದಿ ಠಾಣೆಯಲ್ಲಿ ಪ್ರತ್ಯೇಕ FIR ದಾಖಲಾಗಿದೆ. ಪೊರಕೆ ಹಿಡಿದ ರೈತರ ಮೇಲೆ ಕೊಲೆ ಯತ್ನ ಕೇಸ್. ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಪೊರಕೆಯಿಂದ ಹಲ್ಲೆ, ಕಲ್ಲು ದೊಣ್ಣೆಗಳಿಂದ ವಾಹನಗಳ ಮೇಲೆ ದಾಳಿ, ನಿಮ್ಮನ್ನ ಜೀವ ಸಹಿತ ಬಿಡೋದಿಲ್ಲ ಅಂತ ಬೆದರಿಕೆ, ಕಲ್ಲು ದೊಣ್ಣೆ ಪೊರಕೆ ಕೈಗಳಿಂದ ಹಲ್ಲೆ, ಭೂ ಸ್ವಾಧೀನಕ್ಕೆ ಬಂದವರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇವೆಲ್ಲ ಅಪರಾಧ ಅಂತ ಪರಿಗಣಿಸಿ ಕೊಲೆ ಯತ್ನ ಕೇಸ್ ದಾಖಲು ಮಾಡಲಾಗಿದೆ. ಯಾರು ಹೋರಾಟದ ಮುಂಚೂಣಿಲಿದ್ದಾರೆ, ಯಾರು ಹೋರಾಟಕ್ಕೆ ತುಂಬಾ ಪ್ರಬಲವಾಗಿದ್ದಾರೆ, ಯಾರನ್ನ ಹತ್ತಿಕ್ಕಬೇಕು, ಅವ್ರಿಗೆ ಎದುರಿಸಬೇಕು, ಕೇಸ್ಗಳು ಮಾಡಬೇಕು, ಈ ಥರ 307 ಕೇಸ್ ಮಾಡಿದ್ದಾರೆ. ರೈತರು ಕೊಲೆ ಎಲ್ಲರೂ ಮಾಡ್ತಾರೆ ಸರ್. JMC ತಡೆದಿರೋದು ನಮ್ಮ ಮಹಿಳೆಯರು ತಡೆದಿರೋದು ಸತ್ಯ, ನಮ್ಮ ರೈತರುಗಳು ತಡೆದಿರೋ ಸತ್ಯ ಪೊರಕೆಲಿ. ಆದರೆ ಕಲ್ಲಲ್ಲಿ ಹೊಡೆದಂಥ ವ್ಯಕ್ತಿಗಳು ನಮ್ಮ ರೈತರಲ್ಲ. ಯಾಕಂದ್ರೆ ಕಲ್ಲಲ್ಲಿ ಹೊಡಿಬೇಕು, ದಾಳಿ ಮಾಡಬೇಕು ಅಂದರೆ ನಾವು 490 ರಸ್ತೆ ಕೂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅಂದರೆ ಯಾರೋ ಕಿಡಿಗೇಡಿಗಳು ಕೆಲ ಭೂಸೋದನೆ ಇರುವಂಥ ವ್ಯಕ್ತಿಗಳು ನಮ್ಮ ಜೊತೆ ಸೇರ್ಕೊಂಡು ಆ ಗುಂಪಲ್ಲಿ ಕಲ್ಲುಗಳು ಹೊಡೆದು ನಮ್ಮ ರೈತರಿಗೆ ಕೆಟ್ಟಸು ಬರಬೇಕು, ಮತ್ತು ರೈತರು ಮಹಿಳೆಯರು ಕೆಟ್ಟಿಸಬೇಕು, ಸಂಘಟನೆ ಕೆಟ್ಟಿಸಬೇಕು, ಈ ಹೋರಾಟ ಹತ್ತಿಕ್ಕಬೇಕು ಅನ್ನೋ ಉದ್ದೇಶಕ್ಕೆ ಉದ್ದೇಶಪೂರ್ವಕವಾಗಿ ಇದೊಂದು ಗಲಭೆ ಸೃಷ್ಟಿ ಮಾಡಿ ಒಂದು ಪೊಲೀಸ್ ಇಲಾಖೆಗೆ ಒಂದು ಒತ್ತಡ ಹಾಕಿ FIR ಮಾಡಿದ್ದಾರೆ. ಅದು ಉದ್ದೇಶಪೂರ್ವ ಟಾರ್ಗೆಟ್ ಮಾಡಿರೋದು. ಯಾರು ಮುಂಚೂಣಿಲಿದ್ದಾರೆ, ಯಾರು ಈ ಹೋರಾಟವನ್ನು ನಡೆಸ್ಕೊಂಡು ಹೋಗ್ತಾರೆ, ಅವ್ರ ಮೇಲೆ ಇದರ ಕೇಸ್ಗಳು ಮಾಡಿ ಅವ್ರನ್ನ ಎದುರಿಸುವಂಥದ್ದು ಅಥವಾ ಏನಾದ್ರು FIR ಮಾಡುವಂಥದ್ದು ಇವೆಲ್ಲ ಮಾಡ್ತಾ ಸತ್ಯ. ಅದು ಟಾರ್ಗೆಟ್ ಮಾಡಿರೋದು. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ತೀವ್ರಗೊಂಡಿರುವಂಥದ್ದು. ನಿನ್ನೆ ಏನು ಸರ್ವೆ ಮಾಡಲು ಬಂದಂಥ JMC ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣ ಏನಿದೆ, ಪ್ರಕರಣ ಸಂಬಂಧ 20ಕ್ಕೂ ಹೆಚ್ಚು ರೈತರ ಮೇಲೆ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ರೈತರು ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವಂಥ ಹಿನ್ನೆಲೆಯಲ್ಲಿ ಕೊಲೆ ಯತ್ನ ಪ್ರಕರಣವನ್ನು ಕೂಡ ದಾಖಲು ಮಾಡಿ ಇದೀಗ ರೈತರ ಮೇಲೆ ಕಾನೂನಿನ ಪ್ರಹಾರಕ್ಕೂ ಕೂಡ ಸರ್ಕಾರ ಮುಂದಾಗಿರುವಂಥದ್ದು. ಜೊತೆಗೆ ಇಷ್ಟಾದರೂ ಕೂಡ ರೈತರು ನಾವು ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸೇರಿಲ್ಲ, ನಿನ್ನೆ ಪೊರಕೆಯಲ್ಲೇ ಹೊಡೆದಿದ್ದೇವೆ, ಮುಂದೆ ಒನಕೆಯಲ್ಲೇ ಹೊಡೆಯುತ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಅಲ್ಲದೆ ಬಲವಂತವಾಗಿ ಏನಾದರೂ ಭೂ ಸ್ವಾಧೀನಕ್ಕೆ ಮುಂದಾದರೆ ವಿಷವನ್ನು ಸೇವಿಸ್ತೀವಿ ಅನ್ನೋ ಒಂದು ಸಂದೇಶವನ್ನು ಸರ್ಕಾರಕ್ಕೆ ರೈತರು ರವಾನೆ ಮಾಡಿದ್ದಾರೆ. ನಮ್ಮ ಭೂಮಿಗಾಗಿ ಆತ್ಮಹತ್ಯೆಗೂ ಸಿದ್ಧ, FIR ಆದ್ರೂ ಹಾಕ್ಲಿ, ಗುಂಡಾದ್ರೂ ಹಾರಿಸ್ಲಿ, ವಿಷದ ಬಾಟಲಿ ಜೊತೆ ರೈತರ ಪ್ರತಿಭಟನೆ. ತಮ್ಮ ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಲು ರೈತರು ಸಭೆ ನಡೆಸಿದ್ರು. ಬೈರಮಂಗಲ ಗ್ರಾಮದಲ್ಲಿ ವಿಷದ ಬಾಟಲಿ ಜೊತೆ ಸಭೆಯಲ್ಲಿ ರೈತರು ಭಾಗಿಯಾಗಿದ್ರು. ನಾವು ನಮ್ಮ ಭೂಮಿಗಾಗಿ ಜೀವ ಬಿಡೋದಕ್ಕೆ ಸಿದ್ಧ, ನಮ್ಮ ಮೇಲೆ FIR ಆದ್ರೂ ಹಾಕ್ಲಿ, ಗುಂಡಾದ್ರೂ ಹಾರಿಸ್ಲಿ, ನಾವು ಯಾವುದಕ್ಕೂ ಹೆದರಲ್ಲ. ಮತ್ತೆ ಸರ್ವೆ ಕಾರ್ಯ ಆರಂಭಿಸಿದ್ರೆ ನಮ್ಮ ಹೋರಾಟವು ತೀವ್ರವಾಗಿರಲಿದೆ ಅಂತ ಎಚ್ಚರಿಕೆ ನೀಡಿದ್ರು.
ನಮ್ಮ ಪ್ರಾಣದ ಮೇಲೆ ಅವರು ಇದು JMC ಮಾಡಬೇಕು, ಇಲ್ಲ ನಾವಿರಬೇಕು ಅವ್ರು ಇರಬೇಕು. ಯಾವುದೇ ಕಾರಣಕ್ಕೂ ಅವ್ರು ನಮ್ಮ ಭೂಮಿಗೆ ಕಾಲಿಕ್ಕಕ್ಕೆ ನಾವು ಬಿಡಲ್ಲ. ನಾವೆಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀವಿ. ಯಾರು ಅಪ್ಪಂದು ಏನೂ ತಿಂದಿಲ್ಲ ನಾವು. ನಮ್ಮ ತಾತ ಮುತ್ತಾರ್ತಿರು ಮಾಡಿರೋ ಆಸ್ತಿ ನಾವು ತಿಂತಾ ಇದ್ದೀವಿ. ಅವ್ರಿಗೇನು ರೈಟ್ಸ್ ಕೊಟ್ಟಿರೋದು ಯಾರು ಅವರು? ಯಾವ ಅಧಿಕಾರಿಗಳು ಬಂದರೂ ಅಷ್ಟೇ, DC ಅಲ್ಕೊಂತಿದ್ದಾನೆ AC ರೂಮಲ್ಲಿ. ಬಾಲಕೃಷ್ಣನೂ ಅಷ್ಟೇ, ಬಂದು ಇಲ್ಲಿ ರೈತರ ಕಷ್ಟ ನೋಡಬೇಕು. ಹಿಂದೆ ಅವ್ನು ಅಲ್ಕೊಂತ್ಕೊಂಡು ಬೇರೆಯವ್ರನ್ನ ಕಳ್ಸೋದಲ್ಲ. ಬರಲಿ ಇವತ್ತು ಏನಾಯ್ತದ ನಾವಿರ್ಬೇಕು ಅವ್ರ ಬೇಕು ವಿಶ್ವದ ಬಟ್ಲು ತಂದಿದ್ದೀವಿ. FIR ಆದ್ರೂ ಹಾಕ್ಲಿ, ಗುಂಡಾದ್ರೂ ಆರಿಸ್ಲಿ, ನಮ್ಗೆ ಯಾವ್ದಕ್ಕೆ ಎದ್ರಲ್ಲ. ನಾವು ಎಲ್ಲದಕ್ಕೂ ರೆಡಿಯಾಗಿ ಬಂದು ನಿಂತಿದ್ದೀವಿ. ಪೊರ್ಕೆಲ್ ಹೊಡೆದಿದ್ದೀವಿ. ಇವತ್ತು ಪೊರ್ಕೆ ಕಲ್ಲು ಒನ್ಕೆಲೆಲ್ಲ ಹೊಡೆದೇ ಕಳ್ಸೋದು. ನಾವು ಅದೇ ಹೇಳ್ತಾ ಇಲ್ವಾ, ನಮ್ಮ ಮೇಲೆ ಅವರು ನಮ್ಮ ಶವದ ಮೇಲೆ JMC ಮಾಡಬೇಕು. ಇಲ್ಲ ಅಂದ್ರೆ ಏನಾಗುತ್ತೋ ಮುಂದಿನ ನಡೆ ನಾವು ತೋರಿಸ್ತೀವಿ ಏನು ಅಂತ. ನಿನ್ನೆ ಪೊರಕೆ, ಇವತ್ತು ಕೈಗೆ ಬಂತು ವನಕೆ. ನಮ್ಮ ಕೈ ಕತ್ತರಿಸಿದ್ರು ಹೋರಾಟ ಬಿಡಲ್ಲ. ಇನ್ನು ಬಿಡದಿ ಟೌನ್ಶಿಪ್ಗೆ ವಿರೋಧಿಸಿರುವ ರೈತರು ಇಂದು ವನಕೆ ಹಿಡಿದು ಪ್ರತಿಭಟಿಸಿದ್ರು. ಮತ್ತೆ ಸರ್ವೆಗಾಗಿ ನಮ್ಮ ಭೂಮಿಗೆ ಕಾಲಿಟ್ರೆ ಹೋರಾಟ ತೀವ್ರವಾಗಿರಲಿದೆ. ಯಾವುದೇ ಕಾರಣಕ್ಕೂ JMC ಸರ್ವೆ ಮಾಡೋದಕ್ಕೆ ಬಿಡಲ್ಲ. ನಿನ್ನೆಗಿಂತ ಇವತ್ತು ಜಾಸ್ತಿ ಹೋರಾಟ ಮಾಡಿ ಭೂಮಿ ಉಳಿಸ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. FIR ಆಗಿದೆ, ನಾವು ಹೆದ್ರಲ್ಲ. ಹಲ್ಲೆ ಆಗಿದೆ, ಬೆದ್ರಲ್ಲ. ನಮ್ಮ ಕೈ ಕತ್ತರಿಸಿದ್ರು ನಮ್ಮ ಹೋರಾಟ ಬಿಡೋದೇ ಇಲ್ಲ. ಕೊಲೆ ಮಾಡಿದ್ದೀವಾ, ಮೋಸ ಮಾಡಿದ್ದೀವಾ ಅಂತ ಪ್ರಶ್ನಿಸಿದ್ರು. ಇನ್ಮೇಲೇನು ಈ ತರ ಬಂದ್ರೆ ನಿನ್ನೆಗಿಂತ ಇವತ್ತು ಒಂದ್ಕೆ ತಗೊಂಡು ನಾವು ಅಡಿಕೆ ಶುದ್ಧವಾಗಿದ್ದೀವಿ. ನಮ್ಮ ಜಮೀನಿಗೆ ಕಾಲಾಕಿ ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ. ಇನ್ನು ಮೇಲೆ ಬಂದು ನಮ್ಮನ್ನ ನಿನ್ನೆ ಆದುದಲ್ಲದೆ ಇನ್ನೂ ಜಾಸ್ತಿಯಾಗಿ ನಾವು ಹೋರಾಟ ಮಾಡಿ ನಮ್ಮ ಭೂಮಿ ಉಳಿಸ್ಕೋಕೆ ನಾವು ತಯಾರಿದ್ದೀವಿ. ಇಪ್ಪತ್ತೆಲ್ಲ 100 ಜನ ರೈತ ಮಹಿಳೆಯರ ಮೇಲೆ FIR ಆಗಲಿ, ನಾವು 200 ಜನ ಅಲ್ಲ 1000 ಜನ ಹೋಗಲ್ಲಿ ಕೂತ್ಕೊಳ್ಳೋಕ್ಕೂ ನಾವು ತಯಾರಿದ್ದೀವಿ. ನಮ್ಮ ಭೂಮಿ ಮಾತ್ರ ಬಿಡಲ್ಲ ಸರ್, ನಾವು ಯಾವುದೇ ಕಾರಣಕ್ಕೂ. ಟ್ರೀಟ್ಮೆಂಟ್ ಅಲ್ಲ, ಕೈ ಕತ್ತರಿಸಿದ್ರು ಬಿಡಲ್ಲ. ನಾವು ಕೈ ಕಟ್ಟಾದ್ರೂ ನಮ್ಮ ಹೋರಾಟ ಅಂತೂ ಬಿಡಲ್ಲ. FIR ಆಗ್ತಾರೆ, ಎಷ್ಟು ಜನದ ಮೇಲೆ ಆಗ್ತಾರೆ ಹಾಕ್ಲಿ. ನಾವೇನು ಕೊಲೆ ಮಾಡಿದೀವ, ಇಲ್ಲ ಮರ್ಡರ್ ಮಾಡಿದೀವ, ಇನ್ನು ಯಾವ್ದಾರು ಆಸ್ತಿ ಎತ್ತಕೊಂಬಿಟ್ಟು ಏನಾದ್ರು ಯಾವ್ದಾರು ED ಹಗರಣ ಏನಾದ್ರು ತಗ್ಲಾಕೊಂಡ್ಬಿಟ್ಟಿದೀವ, ಏನಾರ ಮಾಡಿದ್ರೆ ನಾವೇ ಬರ್ತೀವಿ ಕರ್ಕೊಂಡು ಕುಂಡಿಸ್ಲಿ. ಶಿಕ್ಷಕರ ತರ ಕೇಳ್ತಾ ಇದೀವಿ, ನಮ್ಮ ಜಮೀನು ನಮ್ಗೆ ಬಿಡಿ ಅಂತ ಕೇಳ್ತಾ ಇದೀವಿ, ನಮ್ಮ ಆಸ್ತಿ ನಮ್ಗೆ ಕೇಳ್ತಾ ಇದೀವಿ. ಬೇರೆ ಯಾವುದೇ ಒಂದು ದುರುದ್ದೇಶ ಇಲ್ಲ. ಅವ್ರ ತರ 1000 ದಿನ ಬದುಕಬೇಕು ಅನ್ನೋ ಆಸೆನೂ ಇಲ್ಲ ನಮಗೆ. ಇವತ್ತೇ ಭೂಮಿಗೋಸ್ಕರ ಪ್ರಾಣ ಬಿಡು ಅಂದ್ರೆ ಬಿಡಕ್ ರೆಡಿ. ನಮ್ಮ ಹೋರಾಟ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಭೂಮಿಗಾಗಿ ರಣಚಂಡಿಯಾದ ರೈತ ಮಹಿಳೆಯರು. ರೈತಾಕ್ರೋಶ ಬೆನ್ನಲ್ಲೇ ಸರ್ವೆ ಕಾರ್ಯ ತಾತ್ಕಾಲಿಕ ಸ್ಥಗಿತ. ಭೂಮಿಗಾಗಿ ರೈತ ಮಹಿಳೆಯರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಸರ್ವೆ ಅಧಿಕಾರಿಗಳಿಗೆ ಪೊರಕೆ ಪೂಜೆ ಬೆನ್ನಲ್ಲೇ ಸ್ಥಳದಿಂದ ಕಾಲ್ಕಿತ್ತಿದ್ರು. ರೈತಾಕ್ರೋಶ ಬೆನ್ನಲ್ಲೇ ಜಿಲ್ಲಾಡಳಿತ ಸರ್ವೆ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಮತ್ತೆ ಸರ್ವೆ ಕಾರ್ಯ ಆರಂಭಿಸಿದ್ರೆ ಮಚ್ಚಿನೇಟು ಕೊಡುವ ಬಗ್ಗೆ ರೈತ ಮಹಿಳೆಯರು ಎಚ್ಚರಿಕೆ ನೀಡಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ರೈತರೊಂದಿಗೆ ಚರ್ಚಿಸಿ ಸರ್ವೆ ಆರಂಭಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ನೀವು ಪೊಲೀಸರ ಭದ್ರತೆಯಲ್ಲಿ ಬಂದ್ರೂ ನಾವು ಸರ್ವೆಗೆ ಬಿಡಲ್ಲ. ಯೋಜನೆ ವಿರೋಧ ಇರುವ ರೈತರ ಜಮೀನು ಸರ್ವೆ ಮಾಡಲ್ಲ ಅಂತ ಹಿಂಬರಹ ಕೊಡಿ ಅಂತ ಜಿಲ್ಲಾಧಿಕಾರಿ ಯಶವಂತ್ಗೆ ಒತ್ತಾಯಿಸಿದ್ರು. DC ಸ್ಥಳಕ್ಕೆ ಆಗಮಿಸಬೇಕು ಅಂತ ಪಟ್ಟು ಹಿಡಿದಿದ್ರು. ಮತ್ತೆ ಬಿಡದಿ ವಿಚಾರಕ್ಕೆ ರಾಜಕೀಯ ಜಟಾಪಟಿ. ಇದೆಲ್ಲ ಕುಮಾರಸ್ವಾಮಿ ಕೃಪಾಪೋಷಿತ. ನಿನ್ನೆ ಸನ್ನಿವೇಶ ಸೃಷ್ಟಿ ಮಾಡಿದ್ದೇ ಕುಮಾರಸ್ವಾಮಿ. ರಿಯಲ್ ಎಸ್ಟೇಟ್ ಬಿಟ್ಟು ರೈತರ ಬಗ್ಗೆ ಗಮನ ಕೊಡಿ. ಇನ್ನು ಬಿಡದಿ ಟೌನ್ಶಿಪ್ ವಿವಾದ ಮತ್ತೆ ರಾಜಕೀಯ ಸಂಘರ್ಷವನ್ನ ತೀವ್ರಗೊಳಿಸಿದೆ. ಸ್ಥಳೀಯ ಶಾಸಕ ಬಾಲಕೃಷ್ಣ ನೇರವಾಗಿ ಕುಮಾರಸ್ವಾಮಿ ವಿರುದ್ಧ ಆರೋಪ ಮಾಡಿದ್ರು. ಇವೆಲ್ಲ ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಸಹಕಾರದಿಂದ ಆಗಿರೋದು. DKಶಿ ಹೆಸರಿಗೆ ಮಸಿ ಬಳಿಯೋದಕ್ಕೆ ನಡೆದಿರುವ ಷಡ್ಯಂತ್ರ ಇದು ಅಂತ ಆರೋಪಿಸಿದ್ರು. ನಿನ್ನೆ ನಡೆದ ಘಟನೆ ಹಿಂದೆ ಕುಮಾರಸ್ವಾಮಿ ಇದ್ದಾರೆ. ನಿನ್ನೆ ಸನ್ನಿವೇಶ ಸೃಷ್ಟಿ ಮಾಡಿದ್ದು ಕುಮಾರಸ್ವಾಮಿಯೇ ಅಂತ ಶಾಸಕ ಕುಣಿಗಲ್ ರಂಗನಾಥ್ ಆರೋಪಿಸಿದ್ದಾರೆ. DKಶಿ CM ಆಗಿರೋದನ್ನ ಸಹಿಸದೆ ಹೀಗ್ ಮಾಡ್ತಿದ್ದಾರೆ ಅಂದ್ರು. ಇನ್ನು DCM ಪರಮೇಶ್ವರ್ ಯಾರತ್ತೋ ಒತ್ತಡಕ್ಕೆ ಮಣಿದು ಪ್ರತಿಭಟಿಸಿದ್ರೆ ಕ್ರಮದ ಎಚ್ಚರಿಕೆ ಕೊಟ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ಷೇಪ ವ್ಯಕ್ತಪಡಿಸಿ ರೈತರನ್ನ ಬೆದರಿಸಿ ಜಮೀನು ವಶಕ್ಕೆ ಪಡೆಯುವ ಭ್ರಮೆ ಬೇಡ. ರಿಯಲ್ ಎಸ್ಟೇಟ್ ಬಿಟ್ಟು ರೈತರ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ ಅಂದ್ರು. ಬಿಡದಿ ವಿಚಾರಕ್ಕೆ ರಾಹುಲ್ ಮೌನವನ್ನ ನಿಖಿಲ್ ಪ್ರಶ್ನಿಸಿದ್ರು. ರೈತರು ಪರ ಇರೋ ರೈತರು ಹೋಯ್ತಾರೆ ಅಲ್ಲಿ, ಅವಾಗ ಅವ್ರವ್ರಿಗೆ ಏನೋ ಹೆಚ್ಚು ಕಡಿಮೆ ಆದಾಗ ಯಾರು ಈ ಹಿಂದೆ ಕೃಪಾಪೋಷಿತ ನಾಟಕ ಮಾಡಿ ಅವ್ರ ಜವಾಬ್ದಾರಿ ಆಯ್ತಾರೆ. ಪಾಪ ಕುಮಾರಸ್ವಾಮಿ ಇದಕ್ಕೆ ನೇರವಣೆ ಕುಮಾರಸ್ವಾಮಿನೇ. ಈ ಕುಮಾರಸ್ವಾಮಿ ಬಸ್ಗಳು ಮಾಡಿ ಅವ್ರವ್ರ ಕಾರ್ಯಕರ್ತರ ಪ್ರತಿಯೊಂದು ಕಡೆಯಿಂದನೂ 2 ಬಸ್ಸು ಡೈಲಿ ಹೋಗ್ಬೇಕು ಅಂತ ಹೇಳೋರಂತೆ. ಒಂದೊಂದು ತಾಲೂಕಿಂದ 2 ಬಸ್ ಇಲ್ಲಿ ಬರಬೇಕು, ಹಸಿರು ಶಾಲೆ ಹಾಕ್ಕೊಂಡು ರೈತರ ಪರ ಅಂತ ಮಾಡಬೇಕು. ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿಯವರು ಅವರೇ ಮಾಡಿದಂಥ ಪಾಪದ ಕೂಸನ್ನ ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರ ವಿರೋಧದ ನಿರ್ವಹಣಾ ವ್ಯವಸ್ಥೆನ ಮಾಡೋದು ಬಿಟ್ಟು ಇವತ್ತು ರಾಜಕೀಯದ ಉದ್ದೇಶದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸ್ಕೊಳ್ಳದಲೆ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇದರ ಹಿಂದೆ ರಾಜಕೀಯ ಕಾರಣಕ್ಕೆ ರಾಜಕೀಯ ಒಂದು ಒತ್ತಡಕ್ಕೆ ಮಣಿದು
ಅವರು ಆ ರೀತಿ ಪ್ರತಿಭಟನೆಗಳನ್ನು ಮಾಡಿದರೆ ಸರ್ಕಾರ ಅದನ್ನು ಖಂಡಿತವಾಗಿ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರು 100 ಎಕರೆ ಅಲ್ಲ 1000 ಎಕರೆ ಜಮೀನನ್ನು ಅಲ್ಲಿ ಇದೆ ಅನ್ನೋ ಚರ್ಚೆಗಳು ಕೂಡ ಅಲ್ಲಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ನಾನು ಅದಕ್ಕೆ ಅವತ್ತಿಂದ ಕೂಡ ಹೇಳ್ತಾ ಇರುವಂಥದ್ದು, ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಆಸಕ್ತಿ ಇರಬೇಕೇ ವಿನಃ ರಿಯಲ್ ಎಸ್ಟೇಟ್ ಬಗ್ಗೆ ಅಲ್ಲ. ರಿಯಲ್ ಎಸ್ಟೇಟ್ ಬಗ್ಗೆ ಮರೆತು ರೈತರ ಬಗ್ಗೆ ಆಲೋಚನೆ ಮಾಡಿದ್ರೆ ಬಹುಶಃ ಇವತ್ತು ಬಿಡದಿನಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಖಂಡಿತ ರೀ, ನಿಮ್ಗೆ ಏನೂ ಅನುಮಾನ ಬೇಡ ಅಂದೆ. ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ಕೊಳ್ತಿದ್ದಂಗೆ ಬಿಡದಿ ಟೌನ್ಶಿಪ್ ನೆನಪಾಗ್ತದೆ. ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡ್ಕೊಳ್ತಿದ್ದಂಗೆ ಕನಕಪುರದಲ್ಲಿ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಪತ್ರವನ್ನು ಕೂಡ ಬರೆಯೋನಿದ್ದೇನೆ. ಅಲ್ಲಿ ನಮ್ಮ ತಾಯಿದು ಎಷ್ಟು ಎಕರೆ ಜಮೀನಿದೆ, ಅದು ಕೃಷಿ ಭೂಮಿಯಾಗಿ ಎಷ್ಟು ವರ್ಷದಿಂದ ನಾವು ಅಲ್ಲಿ ಕೃಷಿ ಮಾಡ್ಕೊಂಡು ಬಂದಿದ್ದೀವಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನಗಳಿಗೆ ಗೊತ್ತಿದೆ. ಅಲ್ಲಿ ಯಾವುದು ಏನು ಕಮರ್ಷಿಯಲ್ ಕಟ್ಟಡ ಕಟ್ಟಿಲ್ಲ, ಯಾವುದು ಲೇಔಟ್ ಮಾಡಿಲ್ಲ. ನಾವು ರಿಯಲ್ ಎಸ್ಟೇಟ್ ಅವರಲ್ಲ, ನಾವು ರೈತರ ಮಕ್ಕಳು. ಒಟ್ಟಾರೆ ಪ್ರಾಣ ಬಿಟ್ಟೆವು ಭೂಮಿ ಬಿಡೆವು ಅಂತ ಬಿಡದಿ ರೈತರು ಪಟ್ಟು ಹಿಡಿದಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ಏನಾಗಲಿದೆ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.